ಸಂಬಂಧಪಟ್ಟಂತೆ ತಮಿಳುನಾಡು ಸಚಿವ ಹೇಳಿಕೆ ಕೊಟ್ಟಿದ್ರು, ಸವಾಲ್ ಹಾಕಿದ್ರು ರಾಜ್ಯ ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರುಗಳಿಗೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕ ಆರ್ ಅಶೋಕ್ ಈಗ ತಿರುಗೇಟು ಕೊಟ್ಟಿದ್ದಾರೆ. ತಮಿಳುನಾಡು ಸಚಿವನ ಬದಲು ಕಾಂಗ್ರೆಸ್ ವಿರುದ್ಧ ಅಶೋಕ್ ಅವರು ಕಿಡಿಕಾರಿದ್ದಾರೆ. ತಮಿಳುನಾಡು ಸಚಿವರು ಡಿಕೆ ಶಿವಕುಮಾರ್ ಅವರ ಫ್ರೆಂಡ್, ಇಲ್ಲಿ ಬಂದು ಬಿರಿಯಾನಿ ತಿಂದು ಹೋಗಿದ್ದಾರೆ. ನಮ್ಮ ನೀರು ನಮ್ಮ ಹಕ್ಕು ಅಂದಿದ್ರಿ, ಈಗ ಹೋಗಿ ಚರ್ಚೆ ಮಾಡ್ಲಿ. ಕೇಂದ್ರದಿಂದ ಮೇಕೆದಾಟಿಗೆ ಪರ್ಮಿಷನ್ ತರಬೇಕು, ಇಲ್ಲದಿದ್ರೆ ನಮ್ಮ ನೀರು ನಮ್ಮ ಹಕ್ಕು ಬೋಗಸ್ ಆಗಲಿದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ತಮಿಳುನಾಡು ಸಚಿವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸೋದು ಬಿಟ್ಟು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಇಲ್ಲಿ ಬಂದು ತಮಿಳುನಾಡಿನ ಸಚಿವರು ಏನಿದ್ದಾರೆ ಅವರು ನಮ್ಮ ಡಿ ಕೆ ಶಿವಕುಮಾರ್ ಅವರಿಗೆ ಬಹಳ ಫ್ರೆಂಡು, ಕ್ಲೋಸ್ ಫ್ರೆಂಡ್ಸ್. ಯಾಕಂದ್ರೆ ಇಲ್ಲಿ ಬಂದು ವೆಸ್ಟ್ ಎಂಡಲ್ಲಿ ಬಿರಿಯಾನಿ ಎಲ್ಲ ತಿಂದುಬಿಟ್ಟು ಹೋಗಿದ್ದಾರೆ. ಇಲ್ಲೇ ಆರಾಮಾಗಿ ಪದೇ ಪದೇ ನಮ್ಮ ಹಕ್ಕು ನಮ್ಮ ನೀರು ನಮ್ಮ ಹಕ್ಕು ಅಂತೆ. ಈಗ ತಮಿಳ್ನಾಡವರು ದಿನ ಖ್ಯಾತೆ ತೆಗಿತಾ ಇದ್ದಾರಲ್ಲ, ನಿಮ್ಮ INDA ಪಾರ್ಟ್ನರ್ ಅಲ್ಲ ಅವ್ರ ಜೊತೆ ಮಾತಾಡೋಕ್ಕೆ ನಿಮಗೆ ಯೋಗ್ಯತೆ ಇಲ್ವಾ? ಅವ್ರನ್ನ ಇಲ್ಲಿ ಕರೆದು ಮಾತಾಡೋ ಯೋಗ್ಯತೆ ಆದರೂ ಇರಬೇಕು, ಇಲ್ಲ ನೀವು ಅಲ್ಲೋಗಿ ಮಾತಾಡೋ ಅಂಥ ಯೋಗ್ಯತೆ ಆದರೂ ಇರಬೇಕು. ಎರಡೂ ಇಲ್ಲ ಅಂತ ಹೇಳಿದ್ರೆ ನೀವು ನಮ್ಮ ನೀರು ನಮ್ಮ ಹಕ್ಕು ಮಾಡಿದ್ರಲ್ಲ, ಇದು ಬೋಗಸ್ ನಾಟಕ, ಚುನಾವಣೆ ಸ್ಟಂಟ್ ಇದು ಅಂತ ರಾಜ್ಯದ ಜನತೆಗೆ ಗೊತ್ತಾಗಿದೆ. ತಮಿಳುನಾಡಿನ ಸಚಿವರು ಏನಿದ್ದಾರೆ ಅವರು ನಮ್ಮ ಡಿ ಕೆ ಶಿವಕುಮಾರ್ ಅವರಿಗೆ ಭಾಳ ಫ್ರೆಂಡು, ಕ್ಲೋಸ್ ಫ್ರೆಂಡ್ಸ್. ಯಾಕಂದರೆ ಇಲ್ಲಿ ಬಂದು ವೆಸ್ಟ್ ಎಂಡಲ್ಲಿ ಬಿರಿಯಾನಿ ಎಲ್ಲ ತಿಂದುಬಿಟ್ಟು ಹೋಗಿದ್ದಾರೆ. ಇಲ್ಲೇ ಆರಾಮಾಗಿ ಪದೇ ಪದೇ ನಮ್ಮ ಹಕ್ಕು ನಮ್ಮ ನೀರು ನಮ್ಮ ಹಕ್ಕು ಅಂತೆ. ಈಗ ತಮಿಳ್ನಾಡವರು ದಿನ ಖ್ಯಾತೆ ತೆಗಿತಾ ಇದ್ದಾರಲ್ಲ, ನಿಮ್ಮ INDA ಪಾರ್ಟ್ನರ್ ಅಲ್ಲ ಅವ್ರ ಜೊತೆ ಮಾತಾಡೋಕ್ಕೆ ನಿಮಗೆ ನೋಡಿ. ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆಗೂ ಮುನ್ನ ಕಾಂಗ್ರೆಸ್ನ ಹಿರಿಯ ನಾಯಕ BK ಹರಿಪ್ರಸಾದ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಅಯೋಧ್ಯೆಗೆ ಹೋಗುವಂಥ ರೈಲಿನ ಮೇಲೆ ದಾಳಿ ಆಗಬಹುದು ಅನ್ನುವ ಒಂದು ಹೇಳಿಕೆ. ಸೊ ಈಗ ಹೊಸಪೇಟೆಯಲ್ಲಿ ಅಯೋಧ್ಯೆ ರೈಲು ತಡೆದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ BK ಹರಿಪ್ರಸಾದ್ ಮಂತ್ರಿ ಆಗಲು ಆಸೆ ಇಟ್ಕೊಂಡಿದ್ರು, ಆಗಲಿಲ್ಲ. ಸರ್ಕಾರದ ಹುಳುಕುಗಳನ್ನು ಎತ್ತಿ ತೋರಿಸ್ತಿದ್ದಾರೆ. ಟ್ರೈನ್ ಚೈನ್ ಎಳೆದು ನಿಲ್ಲಿಸಿ ಬೆಂಕಿ ಹಚ್ಚುತ್ತೀವಿ ಅಂತಾರೆ. ಕಾಂಗ್ರೆಸ್ ಸರ್ಕಾರದವರು ದೇಶ ಒಡೆಯೋ ಕೆಲಸ ಮಾಡ್ತಿದ್ದಾರೆ. ಅವರನ್ನು ಹಿಡಿದು ಜೈಲಿಗೆ ಹಾಕಬೇಕಿತ್ತು, ಮಾಡಿಲ್ಲ. ಹೀಗಂತ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಲ್ಲದೆ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಹರಿಪ್ರಸಾದ್ ಕಾಂಗ್ರೆಸ್ಸಿನ ಒಬ್ಬ ನಾಯಕರು, ಅವರು ಮಂತ್ರಿ ಆಗ್ತೀನಿ ಅಂತ ಭಾಳ ಆಸೆ ಇಟ್ಕೊಂಡಿದ್ರು. ಮಂತ್ರಿ ಆಗಲಿಲ್ಲ ಅವರು. ಆದರೆ ಸರ್ಕಾರದ ಉಳುಕುಗಳನ್ನು ತಪ್ಪುಗಳನ್ನು ಪದೇ ಪದೇ ಎತ್ತಿ ಹೇಳ್ತಾ ಇದ್ದಾರೆ. ಅವರು ಹಿಂದೆ ಏನು ಹೇಳಿಕೆಯನ್ನು ಕೊಟ್ಟಿದ್ರು, ಈಗ ಆ ರೀತಿಯ ಘಟನೆ ಆಗುವಂಥದ್ದು ನಾವು ನೋಡ್ತಾ ಇದ್ದೀವಿ. ಅಂದರೆ ಇಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ ಅಯೋಧ್ಯೆಗೆ ಹೋಗ್ತಾ ಇರೋವಂಥ ಟ್ರೈನು ಹಿಂದೂಗಳು ಹೋಗ್ತಾ ಇರೋವಂಥ ಟ್ರೈನು. ಯಾವನೋ ಒಬ್ಬ ಬಂದು ಅಲ್ಲಿ ಮುಸ್ಲಿಂ ಭಯೋತ್ಪಾದಕ ಬಾಂಬ್ ಹಾಕ್ತೀನಿ ಅಂತ ತಡೆಯೋವಂಥದ್ದು, ಚೈನ್ ಎಳೆಯೋವಂಥದ್ದು, ಬೆಂಕಿ ಹಚ್ತೀನಿ ಅಂತ ಹೇಳೋದು ಮಾಡ್ತಾರೆ. ಅಂದರೆ ಇದಕ್ಕೆಲ್ಲ ಯಾರು ಬೆಂಬಲ? KFD ಅವ್ರನ್ನ PFI ಮೇಲಿದ್ದ ಕೇಸ್ಗಳನ್ನು ತೆಗೆದು ಇಲ್ಲಿ ಮಚ್ಚು ಲಾಂಗುಗಳನ್ನು ಕಟೌಟ್ಗಳನ್ನು ಶಿವಮೊಗ್ಗದಲ್ಲಿ ಮತ್ತು ಕೋಲಾರದಲ್ಲಿ ಹಾಕಕ್ಕೆ ಬಿಟ್ಟಂಥ ಕಾಂಗ್ರೆಸ್ ಅವರು ಇವತ್ತು